I cannot bring 10 dogs to your house and train your dog. So you're saying dog school ಅಲ್ಲಿ ಟ್ರೈನಿಂಗ್ ಆಗೋದು is a better thing than individual training for dogs. ಅದಕ್ಕೆ ತುಂಬಾ ಜನ ಇಷ್ಟು ಡಿಬೇಟ್ ವಿತ್ ಮೀ, ಬಟ್ ನಾವು ದೇವ್ ಸ್ಟಾಪ್ಡ್ ಆಫ್ಟರ್ ಕೋವಿಡ್. ಯಾವ ಹ್ಯೂಮನ್ ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡ್ LKG ಸೆಕೆಂಡ್ ಸ್ಟ್ಯಾಂಡರ್ಡ್ ಥರ್ಡ್ ಸ್ಟ್ಯಾಂಡರ್ಡ್ ವರ್ಗು ಕೋವಿಡ್ ಅಲ್ಲಿ 2 ವರ್ಷ ಮನೇಲಿ ಓದಿದ್ರು, ದೇ ಆರ್ ಫೈಂಡಿಂಗ್ ಇಟ್ ವೆರಿ ಡಿಫಿಕಲ್ಟ್ ಟು ಕೋಪ್ ಅಪ್ ಇನ್ ಸ್ಕೂಲ್ ಕಂಪೇರ್ಡ್ ಟು ದ ಚಿಲ್ಡ್ರನ್ ಹೂ ವೆಂಟ್ ಟು ಸ್ಕೂಲ್ ಡ್ಯೂರಿಂಗ್ ದೇರ್ ಫಾರ್ LKG ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಥರ್ಡ್ ಸ್ಟ್ಯಾಂಡರ್ಡ್. So moral of the story is you have to socialize more even the to dogs. learn. Yes, dogs also, that's how they learn. ಇಲ್ಲದೇ ಇದ್ರೆ ಏನಾಗುತ್ತೆ ಸರ್, ನಿಮ್ಮ ಮನೆಗೊಬ್ಬ ಟ್ರೈನರ್ ಕಳಿಸ್ಕೊಡ್ತೀನಿ, ಹೇಳ್ಕೊಡ್ತಾನೆ, ಮನೇಲಿ ಹೇಳಿದ ಮಾತು ಕೇಳು ಬಿಡ್ತು, ನೀವು ಪ್ರಾಕ್ಟೀಸ್ ಮಾಡ್ಬಿಟ್ರಿ ಅಂತ ಇಟ್ಕೊಳ್ಳೋಣ. ಕೇಳಬೇಕಾಗಿರೋದು ಮನೇಲಿ 4 ಗೋಡೆ ಮಧ್ಯ ಅಲ್ಲ ಸ್ವಾಮಿ, ರೋಡಲ್ಲಿ ಹೋದ ತಕ್ಷಣ ಇನ್ನೊಂದು ನಾಯಿ ನೋಡಿದ್ರೆ ಇವ್ನು ಎಳ್ಕೊಂಡು ಹೋಗ್ಬಿಡ್ತಾನೆ, ಬಿದ್ದೋಗ್ತೀರಾ, ಪ್ರಯೋಜನ ಏನಾಯ್ತು? ಬೇರೆ ವಾಸನೆಗಳಿದ್ರು ನಾನು ಇವ್ರ ಮಾತು ಕೇಳಬೇಕು ಅಂತ ಕಲಿಬೇಕು. So ಹಾಗಾಗಿ I cannot bring 10 dogs to your house and train your dog, but you can bring your one dog to the school and get him trained there ಅಲ್ಲ.